ತಥಾ ರುದ್ರ ವಾಗ್ದೇವಿ ಸಾಸು ವಿದ್ಯಾ ದ್ರವಿಣದ ವಿದಿತಾ ದ್ರೌಪದಿ ರುದ್ರಪತ್ನ್ಯಾದಿ ಉದ್ರಿಕ್ತಾದ್ರಾಗಭದ್ರಾತ್ ರಹೈತುದಯಿತಾ ಪೂರ್ವ ಭೀಮಾಜ್ಞಯಾತೆ. ಭೀಮನಿಂದ ನಿಧಾನಕ್ಕೆ ಮಧ್ವರ ಕಡೆಗೆ ಬರುವುದಕ್ಕಾಗಿ ಹಿಂದೆ ಒಂದು ಶಬ್ದವನ್ನು ಬಳಸಿದ್ರು, ಆನಂದ ತೀರ್ಥ ಸನ್ನಾಮನ್ ಅಂತ. ಹಿಂದಿನ ಪದ್ಯದಲ್ಲಿ ಶ್ವೇಲಾಕ್ಷಿಣ ಅಟ್ಟಹಾಸ ಅನ್ನುವ ಪದ್ಯದಲ್ಲಿ ಅಂದ್ರೆ ಅಲ್ಲಿ ನಿಜವಾಗಿ ಅದು ಮಾಡಿದ್ದು ಭೀಮಸೇನನ ಬೀಸು ಯುದ್ಧದ ಬಗ್ಗೆ. ಆ ಅತ್ಯಂತ ಬಿರು ಯುದ್ಧವನ್ನ, ಅಕ್ಷೋಹಿಣಿ ಸೈನ್ಯಗಳನ್ನೇ ಮುಗಿಸಿದಂತಹ ಸುಮಾರು 5.5-6 ಅಕ್ಷೋಹಿಣಿ ಸೈನ್ಯವನ್ನು ಮುಗಿಸಿದ ಭೀಮಸೇನ ಅದನ್ನ ಸರ್ವೋತ್ತಮನಾದ ಭಗವಂತನ ಸೇವೆ ಅಂತ ಅವನು ಸಮರ್ಪಿಸಿದ್ದ. ಅಂದ್ರೆ ಆ ಯುದ್ಧದಲ್ಲಿ ಮಹಾಪಾಲು ಕೃಷ್ಣನದ್ದು ಮತ್ತು ಭೀಮನದ್ದು. ಅದಕ್ಕದೆರಡನ್ನೂ ಸ್ಮರಿಸಿ, ನೀನು ಮತ್ತೆ ಭಗವಂತ ಇಬ್ಬರೇ ಈ ಯುದ್ಧದ ನಿಜವಾದ ಮರ್ಮವನ್ನು ಬಲ್ಲವರು ಮತ್ತು ಆ ಸೇನೆಯ ಯುದ್ಧದ ವೈಖರಿಯನ್ನು ವರ್ಣಿಸಬಲ್ಲವರು. ಅಂದ್ರೆ ಯಾಕೆ ಇದನ್ನ ಹೇಳ್ತಾ ಇದ್ದಾರೆ ಅಂದ್ರೆ, ವೇದವ್ಯಾಸರಾಗಿ ಈ ಮಹಾಭಾರತ ಯುದ್ಧವನ್ನ ವರ್ಣಿಸಿದವರು ನಮಗೆ ಮಹಾಭಾರತದ ಯುದ್ಧದ ಪರ್ವಗಳಲ್ಲಿ ನಾವು ನೋಡುತ್ತೇವೆ. ಅಂದ್ರೆ ಈ ಯುದ್ಧವನ್ನು ವರ್ಣಿಸ್ಲಿಕ್ಕೆ ಸಾಧ್ಯ ಆಗುದು ಯಾಕೆಂದ್ರೆ ಗಾಬರಿ ಆಗುವ ಅಥವಾ ಪೆಟ್ಟು ತಿಂದು ಭ್ರಮೆಗೊಳಗಾಗಿ ಏನಾಗ್ತಾ ಇದೆ ಅಂತಾನೆ ತಿಳಿಯಲಾಗದೆ ಇರುವ ಸ್ಥಿತಿಯಲ್ಲೇ ಎಲ್ಲರೂ ಇರ್ತಾರೆ. ಒಂದಲ್ಲ ಒಂದು ಕಾಲದಲ್ಲಿ ಅವರಿಗೆ ಕೆಲವು ಘಟನೆಗಳು, ಅದು ಆಗ ಸ್ವಲ್ಪ ಪೆಟ್ಟು ಬಿದ್ದಿತ್ತು, ಏನಾಯ್ತು ಗೊತ್ತಾಗ್ಲಿಲ್ಲ, ನಾನು ಎಚ್ಚರ ಆಗುವಾಗ ಎಲ್ಲ ಎದ್ದೋಗಿದ್ರು ಅಂತ ಮರೆವು ಅಥವಾ ಅದನ್ನ ಗುರುತಿಸ್ಲಿಕ್ಕಾಗದೇ ಇರುವ ಭ್ರಮೆ, ದುಸ್ಥಿತಿ ಇತ್ಯಾದಿಗಳೆಲ್ಲ ಉಳಿದ ಎಲ್ಲರಿಗೂ ಇರುತ್ತೆ. ಆದ್ರೆ ಅಲ್ಲಿ ಭೀಮ ಮತ್ತು ಕೃಷ್ಣ ಇಬ್ಬರೇ ಎಲ್ಲಾ ಸ್ಥಿತಿಯನ್ನು ಕೂಡ ಅಚ್ಚುಕಟ್ಟಾಗಿ ಅರ್ಥೈಸಿಕೊಂಡವರು. ಆ ಭೀಮ ಅಲ್ಲಿ ನಮ್ಗೆ ಕೊಡ್ಲಿಲ್ಲ, ಅದಕ್ಕೆ ಅವರು ಶ್ರೀಮದಾನಂದ ತೀರ್ಥ ಸನ್ನಾಮನ್ ಅಂತ ಬಳಸಿದ್ರು. ಅಂದ್ರೆ ಮುಂದೆ ಇದೇ ಭೀಮ ಆನಂದ ತೀರ್ಥರಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆ ಯುದ್ಧದ ಅತ್ಯಂತ ಮುಖ್ಯವಾದ ಭಾಗಗಳನ್ನ, ಅದರಲ್ಲಿ ತಿಳ್ಕೊಳ್ಳೇಬೇಕಾದ ಪ್ರಮೇಯದ ಗುರುತರವಾದ ಅಂಶಗಳನ್ನ ಬಿಡಿಸಿ ಹೇಳುವರು ಅವರಿಬ್ಬರೇ. ಆದ್ರಿಂದಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಆ ಹಿಂದಿನ ಪದ್ಯದಲ್ಲಿ ಆ ಶಬ್ದವನ್ನ ಬಳಸಿದ್ದು, ಸಮರ್ಥ ಸ್ವಮಪಿ ವಯೋ ಪಾದಪದ್ಮಂ ಪ್ರಪದ್ಯೆ. ದೇವರ ಶುಶ್ರೂಷೆಗಾಗಿ ಮಾಡಿದ ಪ್ರತಿಯೊಂದು ಕಾರ್ಯ, ಯಾಕೆಂದ್ರೆ ಇಡೀ ಯುದ್ಧದಲ್ಲಿ ಸಿಂಹಪಾಲು ಭೀಮಸೇನನದ್ದು. ಆದ್ರಿಂದಾಗಿ ಅವನಿಗೆ ಯುದ್ಧದ ಬಗ್ಗೆ ಸರಿಯಾಗಿ ಅರಿವಿದೆ. ಅವನು ಮಾಡದ ಯುದ್ಧದ ಬಗ್ಗೆಯೂ ಕೂಡ ಅವನಿಗೆ ಗಮನ ಇದೆ. ಅದು ನಾವು ಯುದ್ಧದ ಪ್ರಕರಣಗಳಲ್ಲಿ ನೋಡ್ತೇವೆ. ಸಾತ್ಯಕಿಯನ್ನ ಭೂರಿಶ್ರವಸ್ಸು ಎಲ್ಲೋ ದೂರದಲ್ಲಿ ಕೊಲ್ಲುವಾಗ ಕೃಷ್ಣ ಸಂಮ್ಯ ಮಾಡಿ ತೋರಿಸ್ತಾನೆ. ಎಲ್ಲೋ ಯುಧಿಷ್ಠಿರನನ್ನು ಕರ್ಣ ಹಿಡಿದು ಮಣ್ಣು ಮುಕ್ಕಿಸಿ ಅವನನ್ನ ಅಳಿಸ್ತಾ ಇರ್ಬೇಕಾದ್ರೆ ಭೀಮಸೇನ ಓಡಿ ಬಂದು ಯುಧಿಷ್ಠಿರನನ್ನ ಬಿಡಿಸ್ತಾನೆ, ಕರ್ಣನನ್ನ ಎದುರಿಸ್ತಾನೆ. ಅಂದ್ರೆ ಅವರಿಬ್ಬರೇ ಇಡೀ ಸೇನೆಯ ಎಲ್ಲಾ ಮೂಲೆಗಳಿಗೂ ನಿರಂತರ ಗಮನ ಕೊಟ್ಟು ಯಾರಿಗೂ ಯಾರಿಂದಲೂ ನೇರವಾಗಿ, ಅಂದ್ರೆ ಹಾಗಂತ ಹೇಳಿ ಮ್ಯಾಜಿಕ್ ಮಾಡಿ ಅವರನ್ನೆಲ್ಲ ಮಲಗಿದಾಗ್ಲೇ ಅಥವಾ ಬೇರೆ ಯಾವುದೋ ಸ್ಥಿತಿಯಲ್ಲಿ ನಿದ್ದೆ ಮಾಡಿಸಿ ಹಾಗೆ ಯುದ್ಧ ಮಾಡ್ಲಿಲ್ಲ. ತೋಳಿನ ಬಲವನ್ನು ಬಳಸಿದ್ದಾನೆ. ಅದರ ಜೊತೆಗೆ ಅವನಿಗೆ ನಡೆಯುವ ಯುದ್ಧದ ಎಲ್ಲಾ ಮುಖಗಳಲ್ಲಿಯೂ ಇದ್ದ ಪ್ರಕ್ರಿಯೆಗಳಲ್ಲಿ ಏನು ತೊಂದರೆ ಆಗ್ತಾ ಇದೆ, ಏನ್ ಸರಿ ಮಾಡ್ಕೊಳ್ಬೇಕು, ಇದು ಗೊತ್ತಿದ್ದರಿಂದ ಮುಂದೆ ಅದನ್ನು ವರ್ಣಿಸುವುದಕ್ಕೆ ತಾತ್ಪರ್ಯ ನಿರ್ಣಯದ ಮೂಲಕ ನಮಗೆ ಅದರ ನಿಜವಾದ ನಿರ್ಣಯ ಏನು ಅಂತ ತಿಳಿಸುವುದಕ್ಕೆ ನೀವಿಬ್ರೇ ಸಮರ್ಥರು. ಆದ್ರಿಂದ ಯುವಯೋಹ ಪಾದ ಪದ್ಮಂ ಪ್ರಪದ್ಯೆ. ವ್ಯಾಸ ಮತ್ತು ವ್ಯಾಸರ ದಾಸನೆನಿಸಿದಂತಹ ಆನಂದ ತೀರ್ಥರ ಪಾದಗಳನ್ನ ನಾನು ಹಿಡ್ಕೊಳ್ತೇನೆ. ಯಾಕೆಂದ್ರೆ ಸರಿಯಾದ ಚಿತ್ರವನ್ನ ಅಧ್ಯಯನ ಮಾಡಿಸ್ಬೇಕು ಅಂದ್ರೆ ಗುರು ರೂಪದಲ್ಲೇ ಅಧ್ಯಯನ ಮಾಡಿಸ್ಬೇಕು. ವೇದವ್ಯಾಸರೇ ನೇರ ಗುರುಗಳಾಗಿ ಬಂದ್ರು ನಮ್ಗೆ ಅವರನ್ನ ಗುರುತ್ವೇನ ಸ್ವೀಕರಿಸಿ ನೇರವಾಗಿ ಅವರಿಂದ ಅಧ್ಯಯನ ಮಾಡುವಷ್ಟು ಶಕ್ತಿ ಇಲ್ಲ. ಆದ್ರಿಂದಾಗಿ ಯಾಕೆಂದ್ರೆ ಅದರಲ್ಲಿ ಸಾತ್ವಿಕರಿಗೆ, ರಾಜಸರಿಗೆ, ತಾಮಸರಿಗೆ ಮೂವರಿಗೂ, ಯಾಕೆಂದ್ರೆ ಭೀಮಸೇನ ಮಾಡಿದಂತಹ ದುಶ್ಯಾಸನನ ಎದೆ ಬಗೆದು ಕುಡಿದ ರಕ್ತದ ಚಿತ್ರಣವನ್ನ ಮೇಲ್ನೋಟಕ್ಕೆ ನೋಡುವಾಗ ಒಂದು ತಾಮಸ ಪ್ರವೃತ್ತಿ ತರ ಕಾಣುತ್ತೆ. ಕೃಷ್ಣ ಅಂದ್ರೆ ಭೀಮಸೇನ ತಾಯಿ ಹತ್ರ ಮುಂದೆ ಗಾಂಧಾರಿ ಹತ್ರ ಹೇಳುವಾಗ
ಅಮ್ಮ ನಾನು ಅಲ್ಲಿನಿಂದ ಒಳಕ್ಕೆ ಹಾಕೊಳ್ಳಿಲ್ಲ ಅಂತ ಹೇಳ್ತಾನೆ. ಆದ್ರೂ ಅದು ಗೊತ್ತಾಗುದಿಲ್ಲ. ಯುದ್ಧದ ಪ್ರಕ್ರಿಯೆಯ ಕಥೆಯನ್ನು ಮಾತ್ರ ನೆನ್ಪಿಟ್ಕೊಂಡವರು ಭೀಮಸೇನ ಅತ್ಯಂತ ತಾಮಸವಾದ ಯುದ್ಧ ಮಾಡಿದ್ದಾನೆ ಅಂತಾನೆ ಬಹಳ ಜನ ಅನ್ಕೊಳ್ತಾರೆ. ಯಾಕಂದ್ರೆ ಅವನ ಮೇಲೆ ಕೋಪ ಮಾಡ್ಕೊಳ್ಳೋರಿಗೆ ಆ ದೂರು ಕೊಡ್ಲಿಕ್ಕೋಸ್ಕರನೇ ಬೇಕು ಅಂತ ಆ ಘಟನೆ ನಿರ್ಮಾಣ ಆಯ್ತು. ಆದ್ರೆ ಮಧ್ವಾಚಾರ್ಯರು ಅದನ್ನ ಸರಿಯಾಗಿ ನೆನಪಿಸಿ, ಇಲ್ಲ ಅವನು ಯುದ್ಧ ಮಾಡಿಲ್ಲ, ಯಾಕೆಂದ್ರೆ ಮುಂದೆ ಅವರ ತಾಯಿ ಹತ್ರ ಈ ಮಾತನ್ನು ಸ್ಪಷ್ಟಪಡಿಸಿದ್ದಾನೆ, ನಾನು ಕೇವಲ ಅದೊಂದು ರಣತಂತ್ರವಾಗಿ ಶತ್ರುಗಳನ್ನ ಭಯಭೀತಿಗೊಳಿಸುವುದಕ್ಕೋಸ್ಕರ ಆ ರೀತಿ ಮಾಡಿದ್ದೇನೆ ಅಂತ ಹೇಳಿದ ಸಂಗತಿಯನ್ನ ಆಚಾರ್ಯರು ನೆನಪಿಸ್ತಾರೆ. ಹಾಗಾಗಿ ಇಬ್ಬರೇ ನಿಜವಾದ ಮಹಾಭಾರತದ ಒಳತಿರುಳನ್ನ ಅಥವಾ ಇತಿಹಾಸದ ಅಂತಃಪ್ರಜ್ಞೆಯನ್ನ ಜಾಗೃತಗೊಳಿಸ್ಲಿಕ್ಕೆ ಸಮರ್ಥರು ಅನ್ನೋದನ್ನ ಆ ಹಿಂದಿನ ಸ್ತೋತ್ರದಲ್ಲಿ ಪಾರಾಯಣ ಮಾಡಿದ್ರು. ಅಥವಾ ಯಾಕಂದ್ರೆ ಅದನ್ನ ನಾವು ತಿಳ್ಕೊಂಡು ಓದಿದ್ರೆ, ಪಾರಾಯಣ ಮಾಡಿದ್ರೆ ಮಾತ್ರ ಅದರಿಂದ ನಮಗೆ ವಿಶೇಷವಾದ ಫಲ ಲಭ್ಯವಾಗುವುದು ಸುಲಭ. ಈಗ ಮುಂದೆ ಹೇಳ್ತಾ ಇರುವ ಮಾತು, ಅನಿಲ ಅಂತ ಸಂಬೋಧನೆ ಮಾಡುತ್ತಾ ಇದ್ದಾರೆ. ಅನಿಲ ಅಂದ್ರೆ ಒಂದು ಕಡೆ ನೆಲೆ ಇಲ್ಲದವ ಅಂತ ಅರ್ಥ, ಗಾಳಿ ಅಂತ ಒಂದರ್ಥ. ಇನ್ನೊಂದು ಅಕಾರ ರೂಪಿಯಾದ ಪರಮಾತ್ಮನನ್ನೇ ನೆಲೆಯನ್ನಾಗಿಸಿಕೊಂಡವ ಅಂತ ಇನ್ನೊಂದರ್ಥ. ಇನ್ನೊಂದು ಭೀಮ ಅಂತ ಶಬ್ದ ಸಂಬೋಧನೆ ಮಾಡುವಾಗ ಭೀಮ. ಇನ್ನು ಪದ್ಯದಲ್ಲಿ ಒಂದೆರಡು ಮೂರು ವಿದ್ಯಾ ಸಮುದ್ರ ಅಂತ ಇನ್ನೊಂದಿದೆ ಎರಡನೇ ಪಾದದ ಕೊನೆಯಲ್ಲಿ. ವಿದ್ಯಾ ಸಮುದ್ರ ಅಂದ್ರೆ ಜ್ಞಾನದ ಕಡಲು, ಜ್ಞಾನದ ಶರಧಿ, ಅರಿವಿನ ಶರಧಿಯಾಗಿರುವ ಓ ಭೀಮಸೇನನೇ. ಇನ್ನು ದ್ರವಿಣದ, ಸುವಿದ್ಯಾ ದ್ರವಿಣದ ಇನ್ನೊಂದು ಸಂಬೋಧನೆ ಅವನಿಗೆ. ಸುವಿದ್ಯಾ ದ್ರವಿಣದ ಅಂದ್ರೆ ನಿಜವಾದ ಶೋಭನವಾದ ವಿದ್ಯೆಯನ್ನ, ಅದು ದ್ರವಿಣ ಅಂದ್ರೆ ಸಂಪತ್ತು, ನಿಜವಾದ ಸಂಪತ್ತು ಯಾವ್ದಂದ್ರೆ ದ್ರವಿಣಂ. ವಿದ್ಯಾದ್ರವಿಣವೇ ದ್ರವಿಣಂ ತ್ವಮೇವ ಅಂತ ತ್ವಮೇವ ಮಾತಾಚ ಅನ್ನುವಲ್ಲಿ ನಾವು ದ್ರವಿಣ ಶಬ್ದವನ್ನ ಹೊರಗಿನ ಐಸಿರಿ ಅನ್ನುವ ಅರ್ಥದಲ್ಲೇ ಬಳಕೆ ಇದೆ. ಆದ್ರೆ ನಿಜವಾದ ಐಸಿರಿ ಯಾವುದು ಅಂದ್ರೆ ಅರಿವೇ ಐಸಿರಿ. ಅಂತಹ ಜ್ಞಾನದ ವೈಭವವನ್ನ ನೀಡುವಂತಹ ರೂಪ ಅದು ನಮಗೆ ಮಧ್ವಾಚಾರ್ಯರು. ಹಾಗಾಗಿ ಸುವಿದ್ಯಾ ದ್ರವಿಣದ, ವಿದ್ಯಾ ಸಮುದ್ರ, ಅನಿಲ ಅಂತ ಭೀಮ ಅಂತೆಲ್ಲ ಸಂಬೋಧನೆ ಮಾಡಿ ಇಲ್ಲಿ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಈ ಸಂಬೋಧನೆಗಳಿಂದ? ದ್ರೌಪದಿ ಯಾರವಳು? ರುದ್ರಪತ್ನ್ಯಾದ್ಯುದ್ರಿಕ್ತ. ಪಾರ್ವತಿ, ರುದ್ರಪತ್ನಿ ಅಂದ್ರೆ ಪಾರ್ವತಿ ಮೊದಲಾದವಳನ್ನು ಮೀರಿ ನಿಂತವಳು. ನಿನ್ನ ದ್ರವಿಣದ ದಯಿತ ಅಂದ್ರೆ ನಿನಗೆ ಪ್ರೀತಿ ಪಾತ್ರಳು, ನಿನ್ನ ಮಡದಿ ಅಥವಾ ನಿನ್ನ ಆತ್ಮೀಯಳು ಪಾರ್ವತಿ ಮೊದಲಾದವರನ್ನ ಮೀರಿ ನಿಂತವಳು. ಅದರಿಂದ ಅವಳನ್ನ ದ್ರೌಪದಿ ಅಂತ ಕರೀತಾರೆ. ಅವಳು ವಾಗ್ದೇವಿ, ಅವಳು ಮಾತಿನ ದೇವತೆ. ಅವಳು ಅಂದ್ರೆ ಲೋಕದಲ್ಲಿ ಮಾತಿನ ದೇವತೆ ಅಂತ ಪಾರ್ವತಿಗೂ ಒಂದು ಹೆಸರಿದೆ, ಅದು ಹೌದು ಕೂಡ. ಅದು ಖಂಡಿತ ಉಮಾ ವೈ ವಾಕ್ ಸಮುದ್ದಿಷ್ಟ ಅಂತ ಆಚಾರ್ಯರೇ ನಿರೂಪಣೆ ಮಾಡಿದ್ದಾರೆ. ಅಂದ್ರೆ ಲೋಕದಲ್ಲಿ ಗುರುತಿಸ್ಲಿಕ್ಕೆ ಅವಳಿದ್ದಾಳೆ. ಆದ್ರೆ ಅವಳನ್ನೂ ಮೀರಿಸಿದ ಮಾತಿನ, ಅದು ನಾವು ಶಾರದಾ ಅಂತ ಇನ್ನೊಂದು ಮುಖದಲ್ಲಿ ಸರಸ್ವತಿ ಅಂತ ಪ್ರಾರ್ಥನೆ ಮಾಡ್ತೇವೆ, ಆದ್ರೆ ವಿದ್ಯೆಯ ದೇವತೆ ಅಂತ ಮುಗಿಸಿ ಬಿಡ್ತೇವೆ. ಆದ್ರೆ ವಾಗ್ದೇವಿ ನಿಜವಾಗಿ ಪಾರ್ವತಿಯನ್ನು ಮೀರಿಸಿದಂತಹ ದ್ರೌಪದಿಯೇ. ಅಂತಹ ಪಾರ್ವತಿ ನಮಗೆ ಏನ್ ಮಾಡಬೇಕು, ನಮಗೆ ಏನು ರೀತಿಯ ಅನುಕೂಲವನ್ನು ಮಾಡಿಕೊಡ್ಬೇಕು ಅಂದ್ರೆ ಹೃದ್ರುಹಂ, ಹೃದಯದ ಒಳಗೇ ಇದ್ದು ನಮ್ಮನ್ನ, ರುಹ ಅಂದ್ರೆ ಬೆಳೆಯುವುದು, ಹೃದಯದ ಒಳಗೇ ಬೆಳೆದು ಬಿಡುತ್ತೆ. ಧೃತಂ, ಗೊತ್ತಾಗದಂತೆ ವೇಗವಾಗಿ ಬೆಳೆದು ದೃಹ್ಯಂತೀಂ, ನಮಗೆ ಮೋಸ ಮಾಡ್ತಾ ಇದೆ. ನಮ್ಮೊಳಗೆ ನಮ್ಗೆ ತಿಳಿಯದೆ ನಮ್ಮ ಒಳಗಿನಿಂದಲೇ ಅನ್ಯಾಯ ಮಾಡ್ತಾ ಇದೆ. ಆಮೇಲೆ
ಆ ಬಲಾತ್ ದ್ರಾವಯಂತೀಂ, ಬಲ ಅಂದ್ರೆ ಒತ್ತಾಯ ಪೂರ್ವಕವಾಗಿ ದಾರಿ ತಪ್ಪಿಸ್ತಾ ಇದೆ. ಏನದು? ಅವಿದ್ಯಾ ನಿದ್ರಾಂ. ಅವಿದ್ಯೆ ಎನ್ನುವಂತಹ ಈ ನಿದ್ದೆಯು ನಮ್ಮ ಒಳಗೆ ಹೃದ್ರುಹಂ, ಒಳಗೇ ಬೆಳೆದು ದೃಹ್ಯಂತೀಂ, ಒಳಗೊಳಗೆ ಬೆಳೆದು ನಮ್ಮನ್ನ ದಾರಿ ತಪ್ಪಿಸ್ತಾ ಇದೆ. ಬಲಾದ್ರಾವಯಂತೀಂ. ನಾವು ಎಷ್ಟು ಒಳ್ಳೇದ್ ಮಾಡಬೇಕು ಅನ್ಕೊಂಡ್ರು ನಮ್ಗೆ ಅದು ಅಜ್ಞಾನ ಬಿಡುವುದೇ ಇಲ್ಲ. ಆ ಅವಿದ್ಯೆಯ ನಿದ್ದೆ ಎನ್ನುವಂತಹ ಅವಿದ್ಯೆ ಅಂದ್ರೆ ಜಾಡ್ಯ ಅಂತ ಅರ್ಥ. ನಿದ್ದೆ ಅಂದ್ರೆ ಇಲ್ಲಿ ಬೇಡ, ಅದು ಮಾಡೋದ್ ಬೇಡ, ಇದು ಮಾಡೋದ್ ಬೇಡ, ಯಾಕೆ ಮಾಡಬೇಕು ಅಂತ ಅಜ್ಞಾನದ ನಿದ್ದೆಯಿಂದ ನಾವು ದಾರಿ ಕೆಡ್ತಾ ಇದ್ದೇವೆ. ಇಂತಹ ಬಲವಂತಿಕೆಯಿಂದ ನಮ್ಮನ್ನ ದಾರಿ ತಪ್ಪಿಸ್ತಾ ಇರುವ ಅವಿದ್ಯೆಯ ನಿದ್ದೆಯನ್ನು ತೇ ಆಜ್ಞೆಯ, ನಿನ್ನ ಆಜ್ಞೆಯಿಂದ, ನಿನ್ನ ವಿಶೇಷವಾದ ಅಪ್ಪಣೆಯಿಂದ ಅವಳು ವಿದ್ರಾವ್ಯ, ಓಡಿಸಿ, ಸದ್ಯೋ ರಚನ ಪಟುಂ, ಒಳ್ಳೆಯ ಆಶು ಕವನವನ್ನ ಕಟ್ಟುವ ಶಕ್ತಿಯನ್ನ, ಒಳ್ಳೆಯ ಮಾತುಗಳನ್ನಾಡುವ ದಿಟ್ಟತನವನ್ನ ನನಗೆ ಕಲಿಸಲಿ. ಸದ್ಯ ರಚನ ಪಟುಂ, ಕೂಡ್ಲೆ ವಾಕ್ಯಗಳನ್ನು ಸರಿಯಾಗಿ ಬಳಸುವ, ಯಾವ ಅರ್ಥದಲ್ಲಿ ಯಾವ ಪದವನ್ನ ಬಳಸಿದ್ರೆ ಎದುರಲ್ಲಿ ಕೂತವನಿಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಆ ರೀತಿ ನನ್ನ ಬಾಯಿಯಿಂದ ಒಳ್ಳೆಯ ಮಾತುಗಳನ್ನ, ಅಲ್ಲೆಲ್ಲಿದೆ ಆಪಾದ್ಯ, ರಚನಪಟುಂ ಸದ್ಯೋ ರಚನಪಟುಂ ಆಪಾದ್ಯ, ನನಗೆ ನೀಡಿ, ಅಭದ್ರಾತ್ ರಹಯತು, ಕೆಡುಕಿನಿಂದ ನನ್ನನ್ನ ಬಿಡಿಸಲಿ. ಅಭದ್ರದಿಂದ, ಅಭದ್ರ ಅಂದ್ರೆ ತಪ್ಪು ಮಾತಾಡಿ ಮನೆಗೆ ಕಲ್ಲೆಸೆಯುವಂತೆ ಆಗುವಂಥದ್ದು, ಅಥವಾ ಏನು ಬರಿಲಿಕ್ಕೆ ಹೋಗಿ ಅದು ಬೇರೆಯವರಿಗೆ ಕೆರಳಿಸ್ಲಿಕ್ಕೆ ಕಾರಣ ಆಗುವಂಥದ್ದು, ಅಥವಾ ಎದುರುಗಡೆ ಕೂತವನಿಗೆ ತಪ್ಪರ್ಥ ಆಗಿ ಅವನು ತಪ್ಪು ಉಪಾಸನೆ ಮಾಡಿದರೆ ಕೆಟ್ಟ ಫಲವನ್ನ ಉಪದೇಶಿಸಿದವನಿಗೆನೆ ತಪ್ಪನುಸಂಧಾನ ಕೊಟ್ಟದ್ರಿಂದ ನರಕದ ಕಡೆಗೆ ಮುಖ ಮಾಡುವಂತಹ ದುಸ್ಥಿತಿಯನ್ನು, ಇಂತಹ ಅಭದ್ರಾತ್ ಮಾಂ ರಹಯತು, ನನ್ನನ್ನ ಬಿಡುಗಡೆಗೊಳಿಸಲಿ. ಯಾರು? ಆ ವಾಗ್ದೇವಿ. ಯಾಕೆಂದ್ರೆ ಅವಳು ನಿನ್ನ ಮಾತನ್ನ ಕೇಳಿಯೇ ಲೋಕದಲ್ಲಿ ಎಲ್ಲರಿಗೂ ಕೂಡ ಅವರವರಿಗೆ ಬೇಕಿರುವಂತಹ ವಾಕ್ಪಟುತ್ವವನ್ನು, ಅವರವರಿಗೆ ಬೇಕಿರುವಂತಹ ರಚನಾ ಅಂತ ಶಬ್ದ ಕೊಟ್ಟದ್ರಿಂದ ಅದು ಕವಿತೆ ಅಂತ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಬರೀ ಮಾತು ಕಟ್ಟುವುದಷ್ಟೇ ಅಲ್ಲ, ಮಾತು ತಾನಾಗಿ ಬಂದಾಗ ಅದು ಕಾವ್ಯ ಆಗುತ್ತೆ, ತಾನಾಗಿ ಬಂದದ್ದು ಕವಿತೆ ಆಗುತ್ತೆ. ಅಂತಹ ಒಳ್ಳೆಯ ಕವಿತೆಯನ್ನ, ಒಳ್ಳೆಯ ಕವಿತೆ ಅನ್ನೋ ಶಬ್ದಕ್ಕೂ ಅರ್ಥ ಹೆಚ್ಚು ಕಮ್ಮಿ ಬರೀ ಛಂದಸ್ಸಿನಿಂದ ಬದ್ಧವಾದದ್ದು ಅಂತ ಮಾತ್ರ ಅರ್ಥ ಅಲ್ಲ, ಸಂದರ್ಭಕ್ಕೆ ಸರಿಯಾಗಿ ಒದಗುವಂಥದ್ದು, ಹೆಚ್ಚು ಮಾತುಗಳಿಲ್ಲದೆ ಹೆಚ್ಚು ಅರ್ಥವನ್ನ ತನ್ನೊಡಲಲ್ಲಿ ತುಂಬಿಕೊಂಡು ಕೇಳುಗನಿಗೆ ಮನಸ್ಸಿಗೆ ಆನಂದ ನೀಡುವಂಥದ್ದು, ಅಂಥ ಆಶುಕವನ ಕಟ್ಟುವಂತಹ ಕಲೆಯನ್ನು ನನಗೆ ಕಲಿಸಲಿ. ಆಪಾದ್ಯ, ನನಗದನ್ನ ಕೊಟ್ಟು, ರಹಯತು, ಈ ದುಷ್ಟ ಪ್ರವೃತ್ತಿಯಿಂದ, ದುಷ್ಟರ ದುರುಳತನದ ಅಪಾಯದಿಂದ ನನ್ನನ್ನು ಪಾರು ಮಾಡಲಿ, ಅದಕ್ಕೆ ನೀನೇ ಆಜ್ಞೆ ಮಾಡಬೇಕು ಅಂತ ಒಟ್ಟು ಆ ಪದ್ಯದ ತಾತ್ಪರ್ಯ. ತುಂಬಾ ಅದ್ಭುತವಾದ, ಇದನ್ನ ನಿತ್ಯ ನಾವು ಪಾರಾಯಣ ಮಾಡಿ ಅನುಷ್ಠಾನದಲ್ಲಿ, ಅಂದ್ರೆ ಪೂರ್ತಿ ಶ್ಲೋಕ ಹೇಳುವಾಗ ಮಧ್ಯದಲ್ಲಿ ಈ ಪದ್ಯವನ್ನ ಒಳ್ಳೆ ರೀತಿಯಿಂದ ಅನುಸಂಧಾನ ಮಾಡಿದ್ರೆ ಸರಿಯಾದ ವಿದ್ಯೆ ಲಭ್ಯವಾಗುತ್ತೆ. ಅವಿದ್ಯೆ ಹೋಗಿ ವಿದ್ಯೆ ಲಭ್ಯ ಆಗಿ ಅದನ್ನ ಸರಿಯಾಗಿ, ಯಾಕಂದ್ರೆ ಒಳ್ಳೆ ವಿದ್ಯೆ ಇದ್ರೂ ಕೂಡ ಹೇಳಲಿಕ್ಕೆ ಬರದೇ ಇದ್ರೆ ವ್ಯರ್ಥ. ವಿದ್ಯೆ ಅನ್ನೋದು ಯಾವಾಗ ಫಲಿಸುತ್ತೆ ಅಂದ್ರೆ ಸ್ಟೇಜಲ್ಲಿ ಹೇಳುದು ಅಂತಲ್ಲ, ನಾವು ಸುತ್ತ ನಮ್ಮ ಆಚೆ ಈಚೆ ಓಡಾಡುವವರೊಟ್ಟಿಗೆ ಮಾತನಾಡುವಾಗ್ಲೂ ಒಳ್ಳೆಯ ಮಾತುಗಳನ್ನೇ ಆಡ್ಬೇಕು ಹೊರತು ಅಬದ್ಧವಾದ ಅವ್ರಂದೂರುದು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನಮ್ಗೆ ಯಾಕೆ ಬೇಕು ಇಡೀ ಊರಿನ ಉಸಾಬರಿ. ಅವ್ರ ಭಾಷಣ ಚೆನ್ನಾಗೇ ಮಾಡಲ್ಲ, ಅವ್ರು ಬರೀ ಅವರಿಗೆ ದೇವರು ಕೊಟ್ಟ ಕೆಲಸ ಅದನ್ನ ಅವ್ರು ಮಾಡ್ತಿದ್ದಾರೆ. ಅವರ ತರ ಮಾತಾಡುವವರು ಲೋಕದಲ್ಲಿ ಇದ್ದದ್ರಿಂದಲೇನೆ ಸರಿಯಾಗಿ ಮಾತಾಡೋರಿಗೆ ವಿಷಯ ಸಿಗುತ್ತೆ. అందుకే ತಪ್ಪು ಮಾತಾಡ್ತಾರೆ ಅನ್ನೋ ವಿಷಯ ಗೊತ್ತಿರಬೇಕು. ಬಿಟ್ರೆ ಆ ತಪ್ಪು ಮಾತಾಡ್ತಾರೆ ಅಂತ 10 ಸಲ ಹೇಳುದ್ರಿಂದ ಏನಾಗುತ್ತೆ ಅಂದ್ರೆ ಆ ತಪ್ಪು ಮಾತಾಡೋರು
ಕೆಟ್ಟ ಫಲ ಎಲ್ಲ ನಮ್ಗೆ ಲಭ್ಯ ಆಗುತ್ತೆ. ಅದರಿಂದಾಗಿ ನಾವು ಆ ಯಾರ ಬಗ್ಗೆಯೂ ನಮಗೆ ತಪ್ಪಿದೆ ಅಂತ ಗೊತ್ತಿರ್ಬೇಕಷ್ಟೇ ಬಿಟ್ರೆ, ಆ ತಪ್ಪಿರುವುದನ್ನ 10 ಜನರ ಹತ್ರ ಆಡ್ಕೊಂಡು ಸರಿ ಮಾಡ್ಲಿಕ್ಕೆ ನಮ್ಗೆ ಆಗಲ್ಲ. ನಾವು ಆಡೋದ್ರಿಂದ ಏನಾದ್ರೂ ಬದಲಾಗುತ್ತೆ ಅಂದ್ರೆ, ನಾವು ಆಡೋದ್ರಿಂದ ಏನಾದ್ರೂ ಒಂದು ಬದಲಾವಣೆ ಉಂಟಾಗುತ್ತೆ ಅಂದ್ರೆ ಆಗ ಅದಕ್ಕೆ ಅರ್ಥ ಇದೆ. ಅದು ಬಿಟ್ಟು ಕೇವಲ ನಾವು ಮಾತಾಡಿ ನಮ್ಮ ಬಾಯಿಯ ಮಾತಿನ ಹೊಲಬನ್ನ ಹೆಚ್ಚಿಸಿಕೊಳ್ಳುವುದು, ಹೊಲಬು ಅಂದ್ರೆ ಕೊಳೆ, ಮಾತಿನ ಕೊಳೆಯನ್ನ ಹೆಚ್ಚಿಸಿಕೊಳ್ಳುವಂತಹ ದುಷ್ಟ ಪ್ರವೃತ್ತಿಯಿಂದ ನನ್ನನ್ನ ವಾಗ್ದೇವಿ ದೂರ ಮಾಡಲಿ. ಅದಕ್ಕೆ ಅವಳು ಕೇಳಿದ್ದು ಅವಿದ್ಯಾ ನಿದ್ರಾಂ ವಿದ್ರಾವ್ಯ, ಇನ್ನೊಬ್ಬರ ಬಗೆಗಿನ ಅವಿದ್ಯೆಯ ಕತ್ತಲೆಯನ್ನು ಅಂಟಿಸಿಕೊಳ್ಳುವ ದುರವಸ್ಥೆಯಿಂದ ನನ್ನನ್ನು ಪಾರು ಮಾಡಿ. ಬೇಡ, ನನಗೆ ಒಳ್ಳೇದನ್ನು ಹೇಳಲಿಕ್ಕೆ ಎಷ್ಟಿದೆ, ಹೇಳುದಾದ್ರೆ ಒಳ್ಳೇದನ್ನೇ ಹೇಳ್ತೇನೆ, ಯೋಚಿಸುದಾದ್ರೆ ಒಳ್ಳೇದನ್ನೇ ಯೋಚಿಸ್ತೇನೆ. ಯಾಕೆ ಊರ ಬೇಡವಾದ ದಾರಿಯಲ್ಲಿ ಹೋಗುವ ಮಾರಿಯನ್ನ ಊರಿನೊಳಗೆ ಕರ್ಕೊಂಡು ಎಲ್ಲರೂ ದಾರಿ ತಪ್ಪುವಂತಹ ದುಸ್ಥಿತಿಯನ್ನು ಯಾಕೆ ತಂದ್ಕೊಳ್ಬೇಕು? ಅದರಿಂದಾಗಿ ನಿನ್ನ ಆಜ್ಞೆಯಿಂದ ವಾಗ್ದೇವಿ ನನ್ನ ಬಾಯಿಯಲ್ಲಿ ಬೇಡದ ಮಾತುಗಳನ್ನ ಆಡದೆ ಸರಿಯಾದ ಅಗತ್ಯ ಇರುವ ಕವಿತ್ವದಿಂದ ಕೂಡಿದಂತಹ, ಈಗ ಮಾತನಾಡುವಾಗ್ಲೂ ಕೆಲವರು ಎಷ್ಟು ಸಹಜವಾಗಿ ರಸವತ್ತಾಗಿ, ಪದಗಳಲ್ಲೂ ಚಾಕಚಕ್ಯತೆ ಇರುತ್ತೆ, ಅರ್ಥದಲ್ಲೂ ಸ್ವಾರಸ್ಯ ಇರುತ್ತೆ, ಅತ್ಯಂತ ಸಂಕ್ಷಿಪ್ತವಾಗಿ ಹೇಳಿದ್ರು ಕೂಡ ತುಂಬಾ ವಿಷಯಗಳು ಅದರಲ್ಲಿ ಸಂಗ್ರಹಿತವಾಗಿದೆ ಅಂತ ಅನ್ಸುತ್ತೆ. ಅಂತ ರೀತಿಯ ಶಕ್ತಿ ಅದು ನಮಗೆ ಆಚಾರ್ಯರ ಮಾತುಗಳಲ್ಲಿ ಕಾಣ್ತಾ ಇದೆ. ಯಾಕೆಂದ್ರೆ ಅವರೇ ಇಂಥ ಲೋಕದಲ್ಲಿರುವ ಜನರ ಬಾಯಿಯಲ್ಲಿ ನುಡಿಸುವುದಕ್ಕೆ ಬೇಕಿರುವಂತೆ ವಾಗ್ದೇವಿಯನ್ನ ಆದೇಶಿಸುವವರಾದ್ರಿಂದಾಗಿ ನಿತ್ಯ ಈ ಪ್ರಾರ್ಥನೆ ಮಾಡುವುದರಿಂದ ನಮ್ಮ ಬದುಕಿನಲ್ಲೂ ಕೂಡ ಅನಗತ್ಯವಾದ ಇನ್ನೊಬ್ಬರನ್ನ ದೂರುವ, ಇನ್ನೊಬ್ಬರ ಹುಳುಕನ್ನ ಹೆಕ್ಕುವ ಅದನ್ನೇ, ಯಾಕೆಂದ್ರೆ ನೊಣಕ್ಕೆ ಮಾತ್ರ ಯಾವಾಗ್ಲೂ ಗಾಯದ ಮೇಲೆ ಕಣ್ಣು. ನಾವು ನೊಣ ಆಗ್ಬಾರ್ದು ಅಥವಾ ಹಂದಿ ಆಗ್ಬಾರ್ದು. ನಾವು ಕತ್ತಲೆಯಿಂದ ಆಚೆಗೆ ಬಂದು ಬೆಳಕಿನ ಹುಳಗಳಾಗಬೇಕು. ಅದು ಸಣ್ಣ ಬೆಳಕಿರ್ಬೋದು, ಅದು ಕದ್ಯೋತವೇ ಇರ್ಬೋದು, ಆದ್ರೆ ತಾನು ಬದುಕಿದ್ದಷ್ಟು ಕಾಲ ತಾನಾದ್ರೂ ಸುತ್ತ ಇರುವ ಜಾಗದಲ್ಲಿ ಒಂದಿಷ್ಟು ಕತ್ತಲೆ ಹೊತ್ತಿಗಾದ್ರೂ ಬೆಳಕನ್ನು ಚೆಲ್ಲತ್ತೆ ಅನ್ನುವ ರೀತಿ ಅರಿವಿನ ಗುರುವಾದ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇವೆ. ರಹಯತು, ನನ್ನ ದೋಷವನ್ನ ಅದು ದ್ರಹಯತು ಅಂತಾಗಿದೆ, ಅದು ಭದ್ರಾತ್ ರಹಯತು ಅಂತಾಗಬೇಕು. ಕೆಲವು ತಪ್ಪುಗಳಿವೆ ಅಕ್ಷರಗಳಲ್ಲಿ. ದೃಹ್ಯಂತೀಂ ಹೃದ್ರುಹಂ ಮಾಂ ಧೃತಮನಿಲ ಬಲಾದ್ರಾವಯಂತೀಂ ಅವಿದ್ಯಾ ನಿದ್ರಾಂ ನಿದ್ರಾವ್ಯ ಸದ್ಯ ರಚನ ಪಟುಮಥಾ ಪಾದ್ಯ ವಿದ್ಯಾ ಸಮುದ್ರ ವಾಗ್ದೇವಿ ಸಾಸುವಿದ್ಯಾ ದ್ರವಿಣದ ವಿದಿತಾ ದ್ರೌಪದಿ ರುದ್ರಪತ್ನ್ಯಾದಿ. ಅದು ರುದ್ರಪತ್ನ್ಯಾತಲ್ಲ, ರುದ್ರಪತ್ನ್ಯಾದ್ಯುದ್ರಿಕ್ತ, ರುದ್ರಪತ್ನಿಯೇ ಮೊದಲಾದ ಎಲ್ಲರಿಗಿಂತಲೂ ಕೂಡ ಮಿಗಿಲಾದವಳು ಅಂತ ಅರ್ಥ. ಅದು ರುದ್ರಪತ್ನ್ಯಾದ್ಯುದ್ರಿಕ್ತ, ಉದ್ರಿಕ್ತಾತ್ ದ್ರಾಗ್ ಅಭದ್ರಾತ್, ಉದ್ರಿಕ್ತಾತ್ ಅಷ್ಟೇ, ಅದು ಉದ್ರಿಕ್ತಾತ್ ಅಲ್ಲ, ಉದ್ರಿಕ್ತಾ ದ್ರಾಕ್ ಅಭದ್ರಾತ್ ರಹಯತು ದಯಿತ ಪೂರ್ವ ಭೀಮಾಜ್ಞೆಯಾತೆ. ಅದು ಪೂರ್ವ ಭೀಮ ಅಂತ ಯಾರನ್ನ ಹೇಳಿದ್ದು ಅಂದ್ರೆ, ಪೂರ್ವದಲ್ಲಿ ನೀನೇ ಭೀಮನಾಗಿದ್ದಿ ಅಂತ ಮಧ್ವಾಚಾರ್ಯರನ್ನ ಕರೆದದ್ದು. ವಿದ್ಯಾ ಸಮುದ್ರ, ಸುವಿದ್ಯಾ ದ್ರವಿಣದ, ಅನಿಲ, ಪೂರ್ವ ಭೀಮ, ಪೂರ್ವದಲ್ಲಿ ನೀನೇ ಭೀಮನಾಗಿದ್ದಿ. ಹಿಂದೆ ಆನಂದ ತೀರ್ಥ ಸನ್ನಾಮನ್ ಅಂತ ಅಲ್ಲಿ ಸಂಬೋಧನೆ ಮಾಡಿದ್ರು. ನೀನ್ ಮುಂದೆ ಆನಂದ ತೀರ್ಥ ಅನ್ನುವ ಒಳ್ಳೆಯ ನಾಮವನ್ನ ಪಡೆದು ಬರಲಿರುವವನು ಅಕ್ಷೋಹಿಣಿ ಸೈನ್ಯವನ್ನ ಮುಗಿಸಿದೆ. ನಿನಗೆ ಈ ಎಲ್ಲ ಸಂಗತಿಗಳು ಚೆನ್ನಾಗಿ ತಿಳಿದಿರುವುದರಿಂದಲೇ ಮುಂದೆ ನಮಗೆ ಎಲ್ಲಾ ವಿಷಯಗಳನ್ನು ಕೂಡ ಸ್ಪಷ್ಟವಾಗಿ ಪ್ರಮೇಯ ಲೋಪ ಬರದಂತೆ ನಮಗೆ ಅರಿವಿಗೆ ತರುವವನೇ ಅಂತ ಆಗ ಸಂಬೋಧನೆ ಮಾಡಿದ್ದು. ಈಗ ಪೂರ್ವ ಭೀಮ ಅಂದ್ರೆ ಮಧ್ವಾಚಾರ್ಯರೇ ಪೂರ್ವದಲ್ಲಿ ಭೀಮನಾಗಿದ್ರು. ಆ ಗದೆಯನ್ನು ತೆಗೆದು ತೋರಿಸಿದ ಪ್ರಸಂಗ, ಭೀಮನ ಬಂಡೆಯನ್ನು ಎತ್ತಿದ ಪ್ರಸಂಗ, ಇದೆಲ್ಲ ಪೂರ್ವದಲ್ಲಿ ಭೀಮ ಇದ್ದ ಅಂತ ಒಂದು ನೆನಪೂ ಹೌದು. ಅಂದ್ರೆ ಈ ಒಂದೊಂದು ಶಬ್ದವು ಪೂರ್ವದ ಕಥೆಯನ್ನೆಲ್ಲ ನೆನಪಿಸ್ತದೆ. ಅದರ ಜೊತೆಗೆ ಈಗಲೂ ಅವರು ಭೀಮನಂತೆಯೇ ಅನೇಕ ಕಾರ್ಯಗಳನ್ನ ಅಲ್ಲಲ್ಲಿ ಮಾಡಿದ್ದನ್ನೂ ಕೂಡ, ಆ ಶತ್ರುಗಳನ್ನ ರಸ್ಲಿಂಗ್ ಅಲ್ಲಿ ತಮ್ಮ ಶಿಷ್ಯರ ಮೂಲಕ ಸೋಲಿಸಿ ತಾನೇ 15-20 ಶಿಷ್ಯರನ್ನು ಒಟ್ಟಿಗೆ ಕೆಳಗಡೆ ಮಲಗಿಸಿದಂತಹ ಪ್ರಕರಣವನ್ನು ನೆನಪಿಸ್ತಾ ತಾನು ಭೀಮನೇ
ಅನ್ನೋದನ್ನ ತೋರಿಸಿದ್ರು ಅನ್ನೋದಕ್ಕೋಸ್ಕರ ಈ ಶಬ್ದವನ್ನ ಇಲ್ಲಿ ಅವರು ಬಳಕೆ ಮಾಡಿ ಪೂರ್ವ ಭೀಮ ಅಂತ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ. ಒಂದೊಂದು ಲೈನ್ ಹೇಳಿ, ಒಬ್ಬೊಬ್ಬರಿಗೆ ಹೇಳ್ತೇನೆ, ಒಂದೇ ಸಾಕಿವತ್ತು. ನವನಿಧಿ ಅವರು ಹೇಳಿ. ದೃಶ್ಯಂತೀಂ ದೃಶ್ಯಂತೀಂ ದೃಶ್ಯಂತೀಂ. ಅದು ದೃಶ್ಯಂತೀಂ ಅಲ್ಲ, ದೃಶ್ಯಂತೀಂ. ದೃಶ್ಯಂತೀಂ ದೃಶ್ಯಂತೀಂ. ರುದ್ರುಹಮ್ಮಾಂ ರುದ್ರಹಮ್ಮಾಂ ರುದ್ರಹಮ್ಮಾಂ. ಧೃತಮನಿಲ ಧೃತಮನಿಲ ಧೃತಮನಿಲ. ಬಲಾತ್ ಬಲಾತ್ ಬಲಾತ್. ದ್ರಾವಯಂತೀಂ ದ್ರಾವಯಂತೀಂ ದ್ರಾವಯಂತೀಂ. ಭವ್ಯ ಅವರು ಹೇಳಿ. ಅವಿದ್ಯಾ ನಿದ್ರಾಂ ಅವಿದ್ಯಾ ನಿದ್ರಾಂ. ಕೇಳಿಸ್ತಿದ್ಯಾ? ಅವಿದ್ಯಾ ನಿದ್ರಾಂ ಅವಿದ್ಯಾ ವಿದ್ರಾವ್ಯ ನಿದ್ರಾಂ. ವಿದ್ರಾವ್ಯ. ನಾನು ಹೇಳ್ತಾ ಇದ್ದೇನೆ ಆಚಾರ್ಯ. ಸದ್ಯೋ ರಚನ ಪಟುಂ ಸದ್ಯೋ ರಚನಪಟುಂ. ಅಥಾಪಾದ್ಯ ಅಥಾಪಾದ್ಯ. ದ್ರೌಪದಿ ರುದ್ರಪತ್ ವಿದ್ಯಾ ಸಮುದ್ರ. ರಚನಪಟುಂ ಅಥಾ ಪಾದ್ಯ ವಿದ್ಯಾ ಸಮುದ್ರ ಅಲ್ಲ? ಹೌದು ಹೌದು. ಅಥಾಪಾದ್ಯ ವಿದ್ಯಾ ಸಮುದ್ರ. ಅಥಾಪಾದ್ಯ ವಿದ್ಯಾ ಸಮುದ್ರ. ಓಕೆ. ಪಟುಂ ಅಥಾಪಾದ್ಯ ವಿದ್ಯಾ ಸಮುದ್ರ. ರೂಪ ಅವ್ರು ಹೇಳಿ. ವಾಗ್ದೇವಿ ಸಾಸು ವಿದ್ಯಾ. ವಾಗ್ದೇವಿ ಸಾಸು ವಿದ್ಯಾ. ವಾಗ್ದೇವಿ ಸಾಸು ವಿದ್ಯಾ. ದ್ರವಿಣದ ವಿದಿತಾ. ದ್ರವಿಣದ ವಿದಿತಾ. ದ್ರವಿಣದ ವಿದಿತಾ. ದ್ರೌಪದಿ ರುದ್ರಪತ್ನ್ಯಾದಿ. ದ್ರೌಪದಿ ರುದ್ರಪತ್ನ್ಯಾದಿ. ದ್ರೌಪದಿ ರುದ್ರಪತ್ನ್ಯಾದಿ. ಸ್ಮಿತಾ ಅವ್ರು ಹೇಳಿ. ಉದ್ರಿಕ್ತಾ. ಇವತ್ತು ಕೇಳ್ತೀನಿ. ಉದ್ರಿಕ್ತಾ. ದ್ರಾಗಭದ್ರಾತ್. 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 ರಹಯಿತು ದಯಿತಾ. ರಹಯತು ದಯಿತಾ. ರಹಯತು ದಯಿತಾ. ಪೂರ್ವ ಭೀಮಾಜ್ಞಯಾತೆ. ಪೂರ್ವ ಭೀಮಾಜ್ಞಯಾತೆ. ಪೂರ್ವ ಭೀಮಾಜ್ಞಯಾತೆ. ಒಟ್ಟಿಗೆ ಎಲ್ಲರೊಮ್ಮೆ ಓದಿ, ನಾನೊಮ್ಮೆ ಓದ್ತಾ ಹೋಗ್ತೇನೆ. ದೃಶ್ಯಂತೀಂ ಹೃದ್ರುಹಮ್ಮಾಂ ಧೃತಮನಿಲ ಬಲಾದ್ರಾವಯಂತೀಂ ಅವಿದ್ಯಾ ನಿದ್ರಾಂ ವಿದ್ರಾವ್ಯ ಸದ್ಯೋ ರಚನ ಪಟುಮಥಾ ಪಾದ್ಯ ವಿದ್ಯಾ ಸಮುದ್ರ. ವಾಗ್ದೇವಿ ಸಾಸು ವಿದ್ಯಾ. ದ್ರವಿಣದ ವಿದಿತಾ ದ್ರೌಪದಿ ರುದ್ರಪತ್ನ್ಯಾದ್ಯುದ್ರಿಕ್ತಾ ದ್ರಾಗಭದ್ರಾತ್. ರಹಯಿತು ದಯಿತಾ ಪೂರ್ವ ಭೀಮಾಜ್ಞಯಾತೆ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು.